ಇವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ ದೇವರದಿ ಕರುವಿಕೆ. ಯಾವುದೋ ದೇವರದಿ ಕರುವಿಕೆ. ದೇವರು ನಮ್ಮ ಪ್ರತಿಯೊಬ್ಬರನ್ನೇ ಕರೆದಿದ್ದ ಕಾರಣ ನಾವಿಲ್ಲಿ ಬಂದಿದ್ದದೆ. ಸುಮ್ಮನೆ ಬಂದಿಲ್ಲ, ನಾವು ಹುಡುಕಿ ಹೋಗಿಲ್ಲ. ದೇವರು ನಮ್ಮನ್ನು ಹುಡುಕಿ ಬಂದು, ದೇವರು ನಮ್ಮನ್ನು ಕರೆದು ತನ್ನ ರೆಕ್ಕೆ ಕೆಳಗಡೆ ಮರ ಮಾಡಿ ಅವನ ಪಾದೆ ಹತ್ರ ನಾವು ನಿಲ್ತಾ ಇದೆ, ಕುಂದಿರ್ತಾ ಇದೆ. ಪ್ರಿಯ ಮಕ್ಕಳೇ, 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನ ಕತ್ತಲೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಹಲ್ಲೆಲೂಯಾ. ഒരു വാക്ക് പ്രാർത്ഥന ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚು. ದೇವರೇ ಸ್ತೋತ್ರಪ್ಪ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆ, ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಬಂದಿದ್ದಪ್ಪ. 2-3 ಜನ ನನ್ನ ಹತ್ರ ಬರ್ತಾ ಇದೆಯೋ ಅವರ ಮಧ್ಯದಲ್ಲಿ ನಾನು ಬರ್ತೀನಿ ಹೇಳಿದ ದೇವರೇ, ನೀ ನಮ್ಮ ಮಧ್ಯದಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರಪ್ಪ. ಶರೀರದಲ್ಲಿ ದೂರಸ್ಥನೆങ്കിലും ಆತ್ಮದಲ್ಲಿ ನಮ್ಮೊಂದಿಗೆ ಇರಿನ ದೇವರಾಗಿ ಆಳ್ದನಕ್ಕೆ ಸ್ತೋತ್ರಪ್ಪ. ನೀ ಕೈ ಬಿಡಬೇಡಪ್ಪ. ವಾಕ್ಯ ನಿನ್ನದಪ್ಪ, ನಾವು ಪ್ರತಿಯೊಬ್ಬರು ನಿನ್ನದಪ್ಪ. ನೀ ನಮ್ಮೊಂದಿಗೆ ಮಾತಾಡಪ್ಪ. ಪರಿಶುದ್ಧಾತ್ಮರೇ, ನೀ ನಮ್ಮೊಂದಿಗೆ ಮಾತಾಡಪ್ಪ. ಅಪ್ಪ, ಆರಿ ಸುಮ್ಮನೆ ಬಂದು ಸುಮ್ಮನೆ ಹೋಗೋದಕ್ಕೆ ನೀನು ಬಿಡಬೇಡಪ್ಪ. ಒಬ್ಬರೊಬ್ಬರ ಹೃದಯದಲ್ಲಿ ನೀನು ಮಾತಾಡಪ್ಪ. ಕಣ್ಣೀರಿಂದ, ದುಃಖದಲ್ಲಿ, ಸಮಸ್ಯೆದಲ್ಲಿ ಯಾರ್ಯಾರಿಲ್ಲಿ ಬಂದಿದ್ದಾನೆ ನೀ ನೋಡ್ತಾ ಇದೆ, ಕಾಣ್ತಾ ಇದೆಪ್ಪ. ಪರಿಶುದ್ಧನೇ, ನೀ ಅಲ್ಪುದ ಮಾಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್. ಆ ಪರಿಶುದ್ಧವಾದ ಮನ್ನಾ ನಮಗೆ ದೇವರು ಕೊಡಬೇಕು. ನನ್ನ ಇಷ್ಟ ಪ್ರಕಾರ ಏನು ಮಾಡೋಕ್ಕಾಗೋದಿಲ್ಲ. ನಾನು ನಿಮ್ಮಂದವರು ಮನುಷ್ಯ, ನನಗೆ ಏನು ಮಾಡೋಕ್ಕಾಗೋದಿಲ್ಲ. ಮಾಡನ ಒಬ್ಬನು ಇಲ್ಲೇ ಇದೆ, ಮಾತಾಡುವವನು ನನ್ನ ಹೃದಯದಲ್ಲಿ ವಾಸ ಮಾಡ್ತಾ ಇದೆ. ಯೇಸು ಎಲ್ಲಿ ವಾಸ ಮಾಡೋಕ್ಕಾಣ ನಮ್ಮ ಸೃಷ್ಟಿ ಮಾಡಿದದೆ? ನಮ್ಮ ಹೃದಯದಲ್ಲಿ ದೇವರು ವಾಸ ಮಾಡೋಕ್ಕೆ ದೇವರದಿ ಗುಡಿಯಾಣ ನಾವು ಪ್ರತಿಯೊಬ್ಬರು. ಈ ಗುಡಿಯಲ್ಲಿ ದೇವರು ವಾಸ ಮಾಡ್ತಾ ಇದೆ. ನೀವಾದರೂ ನಿಮ್ಮನ್ನ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಪ್ರಿಯ ಮಕ್ಕಳೇ, ನಾವು ಒಂದು ಕಾಲದಲ್ಲಿ ಎಲ್ಲಿ ಇರಿದಿದವರಾಣ? ಕತ್ತಲೆಯಲ್ಲಿ ಇರಿದಿದವರಾಣ. ನಾವು ಪಾಪ ಮಾಡಿ ನಮಗೆ ಇಷ್ಟ ಬಂದಾಗ ಜೀವಿಸಿ ನಾವು ಎಲ್ಲಿ ಇರಿದಿದವರ? ಕತ್ತಲೆ ಒಳಗೆ ಇರಿದಿದವರ. ಕತ್ತಲೆ ಮಾಡುವವರು ಯಾರಾಣ? ಪಾಪ ಮಾಡುವವರಾಣ ಕತ್ತಲೆಯಲ್ಲಿ ಇರುന്നത്. ನಾವು ಈಗ ಎಲ್ಲಿ ಬಂದಿದ್ದೆವು? ಈಗ ನಾವು ಎಲ್ಲಿ ಬಂದಿದ್ದೆವು? ಬೆಳಕಿನಲ್ಲಿ ಬಂದಿದ್ದೆವು. ಬೆಳಕಿನಲ್ಲಿ ಬಂದಿದ್ದವರನ್ನು ಚಪ್ಪಾಳೆ ಹೊಡೆದು ದೇವರನ್ನೇ ಸ್ತುತಿ ಮಾಡು. ನಾನು ಬೆಳಕಿನಲ್ಲಿ ಬಂದಿದ್ದು. ಓದು ಮಗ ಇನ್ನದು. ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಜಸ್ಟ್ ವೇಟ್ ನೋಡು, ನಾವು ಯಾತಕ್ಕೆ ದೇವರನ್ನೇ ಕಂಡುಕೊಂಡಿದ್ದೋ? ದೇವರ ಮಕ್ಕಳ ಐನಂಗ ಆಮೇಲೆ ನಾವು ಏನು ಮಾಡಬೇಕು? ತನ್ನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡಬೇಕು. ದೇವರದಿ ಗುಣಾತಿಶಯಗಳು, ದೇವರು ನಿನಕ್ಕೆ ಮಾಡಿದ ಅಲ್ಪದಗಳ, ದೇವರು ನಿನಕ್ಕೆ ಮಾಡಿದ ಒಂದೊಂದು ಸಂತೋಷಗಳ ನೀ ಬೇರೆಯವರಿಗೆ ಏನು ಮಾಡಬೇಕು? ಅಂಜಬೇಕು. ಅವರು ಕತ್ತಲಲ್ಲಿ ಇರ್ತಾ ಇದೆ, ಆ ಕತ್ತಲಿನಲ್ಲಿ ಇರುವವರ ನೀ ಏನು ಮಾಡಬೇಕು? ಬೆಳಕಿಗೆ ತರಬೇಕು. ಬೆಳಕು ಯಾರು? ಕರ್ತನಾದ ಯೇಸು ಕ್ರಿಸ್ತನೇ ಬೆಳಕು. ಆ ಬೆಳಕಿನಲ್ಲಿ ನೀ ಕರ್ಕೊಂಡು ಬರಬೇಕು. ಆಮೇಲೆ ದೇವರಾದುಕೊಂಡ ಜನಾಂಗವು നമ്മൾ ആരാണ്? ദേവരാത്തുകൊണ്ട ജനാംഗമാണ് നമ്മൾ. ನಮ್ಮ ದೇವರ ಆತ್ತುಕೊಂಡಿದ್ದ ಜನಾಂಗವಾണ് ನಾವು. ಆಮೇಲೆ ರಾಜವಂಶಸ್ಥರಾದ ಯಾಜಕರು. നമ്മുടെ ದೇವರು ಯಾರಾണ് ಮಕ್ಕಳೇ? ರಾಜಾದಿರಾಜನಾണ്. ರಾಜಾದಿರಾಜನಾಯ ಆ ಯೇಸುವಿನ ಬೆಳಕಿನ ಕೆಳಗೆ ನಾವು ಬಂದಿರ್ತಾ ಇದೆ. ರಾಜಾದಿರಾಜನಾಯ ದೇವರು എല്ലാവരും ಹುಟ್ಟಿದಂಗ ಆಮೇಲೆയാണ് രാജനാകുന്നത്, MP ആകുന്നത്, MLA ആകുന്നത്, മന്ത്രിയാകുന്നത്. അവർ ಹುಟ್ಟಿ 25-30 ವರ್ಷം ಆದ್ಮೇಲೆയാണ് അവർക്ക് ഓരോ സ്ഥാനമാനം കൊടുക്കുന്നത്. അതേ സമയം ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹುಟ್ಟಿ ಬಂದಿದ್ದದೆ ರಾಜಾದಿರಾಜನಾಗಿಯಾണ്. ರಾಜಾದಿರಾಜನಾಗಿಯಾണ്.
ಅವನು ಹುಟ್ಟಿ ಬಂದಿದ್ದಾರೆ. ಮತ್ತಾಯನ ಸುವಿಶೇಷಂ 2ನೇ ಅಧ್ಯಾಯ 2ನೇ ವಾಕ್ಯ ನೋಡು. ಸಾಲುಕುಟ್ಟಿ ಎಲ್ಲ ಮಾತಾಡುತ್ತದೆ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಹಲ್ಲೆಲೂಯಾ. ಯಹೂದನ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಎಲ್ಲಿದ್ದಾನೆ ನೋಡು. ಕುರುಬರ ಮೂಡಣ ದೇಶದ ಜೋಯಿಸರು, ಮೂಡಣ ದೇಶದಲ್ಲಿ ಇರಿದಿದ್ದ ಪಂಡಿತರೆಲ್ಲ ಬಂದು ಅಲ್ಲಿ ಅರಸನಾದ ಹೆರೋದ ರಾಜನ ಹತ್ರ ಬಂದು ಹೇಳ್ತಾ ಇದೆ, ಇಲ್ಲಿ ಒಂದು ಅರಸನ್ ಹುಟ್ಟಿದು, ಆ ಅರಸನ್ ಎಲ್ಲಿದೆ? ಅಯ್ಯೋ, ನಾನು ಅರಸನ? ಈಗ ಇನ್ನೊಂದು ಅರಸನ್ ಹುಟ್ಟಿದ. ಅವನ್ ಎಲ್ಲರೇ ಕರೆದಿದ್ದು. ಒಡನೆ ಹೇಳ್ತಾ ಇದೆ, ಪುಸ್ತಕ ಒಳಗೆ ಎಲ್ಲ ಪ್ರವಾದನೆ ಹೇಳಿದೆ, ಒಂದು ಅರಸನ್ ಹುಟ್ಟುತ್ತೇನೆ. ಅವನು ಹುಟ್ಟನದು ಎಲ್ಲಿ ಇದೆ ಅಂತ ಹೇಳಿದ. ಬೇದಲೆಹೇಮಿಲಾಣ ಅವನು ಹುಟ್ಟನದೆ. ಯಾರಾಗಿ ಅವನು ಹುಟ್ಟಿದೆ? ರಾಜಾದಿರಾಜನಾಗಿ ಹುಟ್ಟಿದೆ. ಪ್ರಿಯ ಮಕ್ಕಳೇ, ಆ ರಾಜಾದಿರಾಜಂದು ಯಾರ? ನಾವು ಯಾರಾಣ? ರಾಜಾದಿರಾಜನ ಮಕ್ಕಳಾಣ. ಮಕ್ಕಳೇ, ನಾವು ಮಕ್ಕಳಾಣ. ಈ ಮಕ್ಕಳೇ ಯಾರಿಗೂ ಏನು ಮಾಡಕ್ಕಾಗೋದಿಲ್ಲ, ಏನು ಮಾಡಕ್ಕಾಗೋದಿಲ್ಲ. ನಾವು ಯಾರು? ರಾಜಾದಿರಾಜನ ಮಕ್ಕಳಾಣ. ನೀ ಇನ್ನೊಬ್ಬರ ಹತ್ರ ಬಿಚ್ಚ ಹೇಳಕ್ಕೋ, ಕೈ ಚಾಚಕ್ಕೋ ಹೋಗಬೇಡ. ನಾನು ಚಿಕ್ಕ ವಯಸ್ಸಿಂದ 14ನೇ ವಯಸ್ಸಿನಲ್ಲಿ ರಕ್ಷಣೆ ಹೊಂದುವಾಗ ಈ ವಾಕ್ಯ ನನಗೆ ಸಿಕ್ಕಿದು. ಅಯ್ಯೋ, ಆವಾಗೆಯಿಂದ ನಾನು ದೇವರಿಗೆ ಹೇಳ್ತಾ ಇದ್ದೆ, ನೀ ರಾಜಾದಿರಾಜನಾಣ, ನಾನು ನಿನ್ನ ರಾಜಾದಿರಾಜನ ಮಗಳಾಣ. ನೀ ನನ್ನನ್ನು ಯಾರಾಗಿ ಮಾರ್ಪಡಿಸಬೇಕು? ರಾಜಾದಿರಾಜನ ಮಗಳಾಗಿ ನೀ ನನ್ನನ್ನು ಮಾರ್ಪಡಿಸಬೇಕು. ಯಾವಾಗಲೂ ಆವತ್ತಿಂದ ಇವತ್ತುವರೆಗೂ ನಾನು ದೇವರ ಹತ್ರ ಬೇಡಿಕೊಳ್ಳ ಒಂದು ವಿಷಯವಾಣದು. ನನ್ನೇ ಹಾಗೇ ನಡೆಸ್ತಾ ಇದೆ ಮಕ್ಕಳೇ, ನನ್ನೇ ಹಾಗೇ ನಡೆಸ್ತಾ ಇದೆ. ಪ್ರಿಯ ಮಕ್ಕಳೇ, ನಾವು ಆರಾಗಿ ಜೀವಿಸಬೇಕು. ಇನ್ನು ಮುಂದಕ್ಕೆ ಹೋದ ಮಗ ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯಾಗಿದ್ದೀರಿ. നമ്മൾ ആരാണ് മക്കളെ? ദേവരുടെ സ്വന്തം മക്കളാണ്. ദേവരുടെ സ്വന്തം മക്കളാണ് നാവ് ಹೆಸರಿನ ಮಕ್ಕಳಲ್ಲ. ನಾವು ರಾಜಾದಿರಾಜನ ಸ್ವಂತ ಮಕ್ಕಳಾಗಿ ನಮ್ಮೆ ದೇವರು ಆರಿಸಿಕೊಂಡಿದೆ. ಸ್ವಂತ ಮಕ್ಕಳಾಯದಂಗೆ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟ. ನೋಡು, ಯೇಸುವಿನ ರಕ್ತ ಇಲ್ಲಿ ಟ್ಯಾಪಿನಲ್ಲಿ ಇಟ್ಟಿಲ್ಲ, ಇಲ್ಲಿ ಪೈಪಿನಲ್ಲಿ ಇಲ್ಲ. ಯೇಸು ಒಳೆ ಒಡಂಬಡಿಕೆ ಕಾಲದಲ್ಲಿ ಒತ್ತಿ ಓರಗಳೇ ಕಡಿದು ರಕ್ತ ಸುರಿಸ್ತಾ ಇದ್ದಿದ್ದು ಪಾಪ ಪರಿಹಾರಕ್ಕಾಗಿ. ನೀ ಏನು ಪಾಪ ಮಾಡಿದಾಲು ಆ ನಿಮಿಷಮೇ ಒತ್ತಿ ಓರಗಳೇ ಕಡಿದ ಪಾಪತನಾಗಿ ರಕ್ತ ಸುರಿಸ್ತಾ ಇದ್ದಿದ್ದು. 2024ನೇ ಇಸ್ವಿಯಲ್ಲಿ ಎನ್ನ ಯೇಸು ಈ ಲೋಕದಲ್ಲಿ ಪಾಪವಿಲ್ಲದ ಒಂದು ವ್ಯಕ್ತಿ, ಅವನ ಶಿಲುಬೆಯಲ್ಲಿ ರಕ್ತ ಸುರಿಸಿದು. ಗೋಲ್ಗೋತಾದಲ್ಲಿ ಅಲ್ಲ, ಅವನ ರಕ್ತ ಸುರಿಸಿದೆ ನನ್ನ ಮೇಲೆಯಾಣ. ಎಲ್ಲರೂ ಕೈ ಎದ ಮೇಲಿಟ್ಟು ಹೇಳು, ಯೇಸುವಿನ ರಕ್ತ ನನ್ನ ಮೇಲೆ ಬಿದ್ದಿದೆ, ನನ್ನ ಮೇಲೆ ಬಿದ್ದಿದೆ. ಆ ರಕ್ತದಲ್ಲಿ ತೊಳೆಯಲ್ಪಟ್ಟ ದೇವರ ಮಕ್ಕಳಾಗಿ ಜೀವಿಸುವಾಗ ನಾವು ಆರಾಗುತ್ತೆ, ದೇವರ ಮಕ್ಕಳಾಗುತ್ತೆ ಮಗಳೇ, ದೇವರ ಮಕ್ಕಳಾಗುತ್ತೆ. ಈ ಮಕ್ಕಳನ್ನೇ ದೇವರಿಗೆ ಬೇಕು, ಈ ಮಕ್ಕಳನ್ನೇ. ಆಮೇಲೆ ಇನ್ನೊಂದು ವಾಕ್ಯ ಓದೋಣ. ನಾವು ಮಕ್ಕಳಾಗಿ ನಂಗೆ ಆಮೇಲೆ ಹೆಂಗೆ ಜೀವಿಸಬೇಕು? ಪರಿಶುದ್ಧರಾಗಿ ಜೀವಿಸಬೇಕು. ಪರಿಶುದ್ಧತೆ ಇಲ್ಲದೆ ಯಾರಿಗೂ ದೇವರನ್ನೇ ನೋಡೋಕ್ಕಾಗೋದಿಲ್ಲ. ನಾನು ದೇವರ ಮಗಳನ್ನು ಹೇಳಿ ಎಲೆ ಅಡಿಕೆ ಹಾಕಿ ಬೀಡಿ ಮಾಡಿ ಸಿಗರೇಟ್ ಮಾಡಿ ಕುಡುಕತ್ತಾನ ಮಾಡಿ ಹೆಣ್ಣು ಹುಡುಗಿಗಳ ಚುಡಾಯಿಸಿ ಮನಸ್ಸು ಬಂದಾಗ ಜೀವಿಸಿ ನಾನು ದೇವರ ಮಕ್ಕಳಾದ ಭಾನುವಾರ ಚರ್ಚೆ ಬಂದಿದ್ದಾನೆ. ನೀ ದೇವರ ಮಗನಾಗೋದಿಲ್ಲ, ದೇವರ ಮಗಳಾಗೋದಿಲ್ಲ. ನೀ ಹೆಂಗೆ ಜೀವಿಸಬೇಕು? 1 ಪೇತ್ರ 1ನೇ ಅಧ್ಯಾಯ 15ನೇ ವಾಕ್ಯ. ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧನಾಗಿರಬೇಕು. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಹೆಂಗೆ ನಡಿಬೇಕು? ಪರಿಶುದ್ಧರಾಗಿ ನಡಿಬೇಕು, ಪರಿಶುದ್ಧರಾಗಿ ನಡಿಬೇಕು. ನಮ್ಮ ದೇವರ ಆರಾಣ ಪರಿಶುದ್ಧನಾಣ. ಆ ಪರಿಶುದ್ಧನಾಯ ದೇವರ ಹತ್ರ ನಾವು ಹೋಗ್ಬೇಕಲ್ಲ. ನಿನ್ನ ನಡೆ ನುಡಿ ಕ್ರಿಯೆಗಳು
ದೇವರಿಗೆ ಹೆಂಗಿರಬೇಕು? ಮೆಚ್ಚುಗಾಗಿ ಇರಬೇಕು, ಮೆಚ್ಚುಗಾಗಿ ಇರಬೇಕು. ನೀ ಪರಿಶುದ್ಧತೆ ಇಲ್ಲದೆ ಯಾರಿಗಿನ ದೇವರನ್ನೇ ನೋಡಕ್ಕಾಗೋದಿಲ್ಲ. ದೇವರನ್ನೇ ನೋಡಬೇಕಲ್ಲ. ನೀ ಯಾರಾಗಿರ್ಬೇಕು? ಪರಿಶುದ್ಧರಾಗಿರ್ಬೇಕು. ನೀ ಪರಿಶುದ್ಧತೆಯೋടെ ಜೀವಿಸ್ತಾ ಇದೆಯೋ? ನಿನ್ನೆ ತಾನೇ ನೀ ಶೋಧನೆ ಮಾಡಿ ನೋಡು, ನಿನ್ನೆ ತಾನೇ ಶೋಧನೆ ಮಾಡಿ ನೋಡು. ಪ್ರತಿಯೊಬ್ಬರು ಶೋಧನೆ ಮಾಡಿ ನೋಡು. ഞാൻ പരിശുദ്ധതയോടെ ജീവിಸ್ತಾ ಇದೆಯಾ? അതോ സാലുക്കുട്ടി ആൻറ്റിയെ തോർസക്കോ പാസ്റ്ററിനെ തോർസക്കോ ആണോ ഞാൻ നടിയുന്നത്? ഞാൻ ಪರಿಶುದ್ಧಳಾಗಿ ಜೀವಿಸ್ತಾ ಇದೆಯೋ എന്ന് നമ്മെ തന്നെ ನಾವು ಶೋಧನೆ ಮಾಡಿ ನೋಡು. ಇನ್ನೊಂದು ವಾಕ್ಯ ಓದು ಮಗ. ಎಬ್ರಿಯ 3ನೇ ಅಧ್ಯಾಯ 1ನೇ ವಾಕ್ಯ. ಆದ್ದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಹಲ್ಲೆಲೂಯಾ. ನಾವು ನಮ್ಮ ದೇವರು ಕರೆದಿದ್ದದೆ ಯಾತಕ್ಕಾಗಿ ಕರೆದಿದ್ದದೆ? ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಕ್ಕಾಗಿ ದೇವರು ನಮ್ಮ ಕರೆದಿದ್ದದ. ದೇವರು ಎಲ್ಲಿ ವಾಸ ಮಾಡ್ತಾ ಇದೆ? ಪರಲೋಕದಲ್ಲಿ ವಾಸ ಮಾಡ್ತಾ ಇದೆ. ಅವನ್ ನಮಗಾಗಿ ಹೋಗಿ ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ಮಕ್ಕಳೇ, ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದೆ. ಬಿಡಾರಗಳನ್ನು ಸಿದ್ಧ ಮಾಡಿ ನನ್ನ ಯೇಸು ಬರ್ನ ಟೈಮ್ ಹತ್ರ ಆಯಿತು. ಅದನ್ನ ಕಾರಣ ನಾವು ನಿಮಗೆಲ್ಲ ಹೇಳ್ತಾ ಇದೆ, ಪರಿಶುದ್ಧವಾಗಿ ಜೀವಿಸು, ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡು. ನೀ 4 ದಿನ ಯೇಸುವಿನಿಕ್ಕಾಗಿ ದೀಕ್ಷಾಸ್ನಾನ ತಗೊಂಡು ನಡೆದ ನೀ ವಾಪಸ್ ಹೋಯ್ತಾಲ್ ನಿನ್ನ ಗೆದಿ ನಿತ್ಯ ನರಕಮೇ, ನಿತ್ಯ ನರಕಮೇ. ನೀ ನರಕದಲ್ಲಿ ಹೋಗ್ಬೇಕಾ? ಸ್ವರ್ಗದಲ್ಲಿ ಹೋಗ್ಬೇಕಾ? ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ರಿ, ನಾನು ನಿನಕ್ಕೆ ವಿಶ್ರಾಂತಿಯನ್ನು ಕೊಡ್ತೀನಿ. ಯಾರು ನಿನ್ನೆ ಕರೆದಿದೆ? ಯಾರು ನಿನ್ನೆ ಕರೆದಿದೆ? യേശുവല്ലാതെ ആരും നിന്നെ കരുതില്ല. വേറൊരു കരുതിതാൽ പിന്നെ പേപ്പറിലും ಟಿ ವಿയിലും ಎಲ್ಲ ಬರ್ತತೆ. ಕೆಡುಕಕ್ಕಾಗಿಯೇ ಕರಿತತೆ, ಒಳ್ಳೆಯದಕ್ಕಾಗಿ ಯಾರು ಕರೆಯೋದಿಲ್ಲ. ದೇವರು ಯೇಸು ಕ್ರಿಸ್ತು ಒಬ್ಬರೇ ಕರೆದಿದ್ದದ. ಯಾತಕ್ಕಾಗಿ ಕರೆದಿದೆ? ಸ್ವರ್ಗ ರಾಜ್ಯವನ್ನು ಸ್ವಾಸ್ಥ್ಯ ಮಾಡುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರನ್ನೇ ಕರೆದಿದೆ. ನಿನಗೆ ಸ್ವರ್ಗ ರಾಜ್ಯ ಬೇಕಲ್ಲ, ನೀ ಏನು ಮಾಡಬೇಕು? ನಿನ್ನ ಪಾಪಗಳೆಲ್ಲ ಅರಿಕೆ ಮಾಡಿ ಯೇಸುವಿನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿ ದೀಕ್ಷಾಸ್ನಾನ ತಗೊಂಡು ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿ ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಟ್ಟೆ ಪರಿಶುದ್ಧರಾಗಿ ಜೀವಿಸಬೇಕು. ಹಾಗೆ ಪರಿಶುದ್ಧರಾಗಿ ಜೀವಿಸಿದಾಲ್ എൻ്റെ യേശു ഏത് ಟೈಮ್ ಬಂದಾലും ಯಾವಾಗ ಬಂದಾലും ನಾನು ಅವನ ಜೊತೆಯಲ್ಲೇ ಹೋಗ್ತೀನಿ എന്നೊಂದು ತೀರ್ಮಾನ, ಒಂದು ಗುರಿ ನಮ್ಮ ಹತ್ರ ಇಟ್ಟುಕೊಂಡೆ ನಾವು ಓಡುನವರಾಗಿರಬೇಕು. ನಾವೆಲ್ಲ ಪರಲೋಕ ಹೋಗುന്ന ಓಟಗಾರಾണ് ಮಕ್ಕಳೇ. ಒಬ್ಬರೊಬ್ಬರು ಸ್ವಲ್ಪ ದಿನ ಓಡಿ ನಿಲ್ಲಿಸುತ್ತೆ, ಒಬ್ಬರೊಬ್ಬರು ಸ್ವಲ್ಪ ವರ್ಷ ಓಡಿ ನಿಲ್ಲಿಸುತ್ತೆ, ಕೊನೆಯವರೆಗೆ ಓಡಿ ದೇವರ ಸನ್ನಿಧಿಯಲ್ಲಿ ಯಾರು ಸೇರುತ್ತಾ ಇದೆಯೋ ಅವರಿಗೆ ಪರಲೋಕವನ್ನು ಸಿಗುತ್ತೆ. ದೇವರು ನಮಗಾಗಿ ಪರಲೋಕದಲ್ಲಿ ಮನೆಗಳು ಸಿದ್ಧ ಮಾಡ್ತಾ ಇದೆ. ಸಿದ್ಧ ಮಾಡಿ ನನ್ನ ಯೇಸು ಬರ್ತತೆ. ಈ ಭೂಮಿ ಮೇಲೆ ಬರೋದಿಲ್ಲ, ಈಗ ಆಮೇಲೆ ಬರ್ತತೆ ಭೂಮಿ ಮೇಲೆ. ಈಗ 2ನೇ ಸಾರಿ ಬರ್ನದ ಎಲ್ಲಿ? ಮೇಘಾರೂಢನಾಗಿ ಬರ್ತತೆ, ಮೇಘವಾಹನನಾಗಿ, ಹೆಲಿಕಾಪ್ಟರ್ ಅಲ್ಲ. ಎಂದು ಯೇಸು ನಿನ್ನೆ ಕರಿಯಕ್ಕೆ ಬರ್ನದ ಪ್ಲೈನೇಲ್ ಅಲ್ಲ, ಮೇಘವಾಹನನಾಗಿ ಅವನು ಅವನ ದೂತನ್ಮಾರು ಎಲ್ಲರೂ ಹಾಗೆ. 1 ಥೆಸಲೋನಿ 4ನೇ ಅಧ್ಯಾಯ 16, 17 ಬಾಯ್ಪಾಠ ಹೇಳೋ. ಕರ್ತನ ತಾನೇ ಆಜ್ಞಾಘೋಷದೊಡನೆಯೂ ನೋಡು, ಪ್ರಧಾನ ದೂತನ ಶಬ್ದದೊಡನೆಯೂ ಹೇಗೆ ಬರ್ತಾ ಇದೆ ನೋಡು. ಗೊತ್ತಿಲ್ಲ ಜನಗಳೇ, ಕಿವಿ ಇಟ್ಟು ಕೇಳು, ಹೇಗೆ ಬರ್ತಾ ಇದೆ. ಕರ್ತನ ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು, ಆಕಾಶದಿಂದ ಇಳಿದು ಬರುವವನು. ಹಲ್ಲೆಲೂಯಾ. ಆವಾಗ ಏನಾಗುತ್ತೆ? ಸತ್ತವರೇ, ದೇವರಲ್ಲಿ ಸತ್ತಿದವರೇ ಎಲ್ಲರೂ ಇಲ್ಲ, ದೇವರಲ್ಲಿ ಸತ್ತಿದವರೇ, ಕರಿಯಲ್ಪಟ್ಟ ಜನಗಳೇ, ದೇವರ ಕರಿಯಲ್ಪಟ್ಟ ಜನಗಳೇ ಸತ್ತೋಯ್ತಾಲ್. ಅವರು ಫಸ್ಟ್ ಕಣ್ಣು ನೋಡೋ
ರೆಪ್ಪೆ ಹೊಡಿನ ಟೈಮಿನಲ್ಲಿ ಅವರು ಎದ್ದು ಬಂದು ಆರಿ ಹೋಗುತ್ತೆ. ಬಾಕಿ ಜನ ಇಲ್ಲಿ ಉಳಿದಿದ್ದವರೇ, ದೇವರ ಕರೆಯಲ್ಪಟ್ಟ ಜನ ಎಲ್ಲಿ ಹೋಗುತ್ತೆ? ದೇವರ ಚದೆ ಹೋಗುತ್ತೆ. ಬಾಕಿ ಜನ ನೀನು ಎದ್ದು ನೋಡುವಾಗ ನಿನ್ನ ಗಂಡ ಇರಿಯೋದಿಲ್ಲ. ಅಯ್ಯೋ ನನ್ನ ಗಂಡನ ಎಲ್ಲಿ ಹೋಯ್ತು, ಅಯ್ಯೋ ನನ್ನ ಗಂಡನ ಎಲ್ಲಿ ಹೋಯ್ತು, ಅಯ್ಯೋ ನನ್ನ ಹೆಂಡತಿ ಎಲ್ಲಿ ಹೋಯ್ತು, ನನ್ನ ಅಮ್ಮ ಎಲ್ಲಿ ಹೋಯ್ತು, ನನ್ನ ಅಮ್ಮ ಕಾಣಂಗಿಲ್ಲ. ಪ್ರತಿಯೊಬ್ಬರಿಗೂ ಫೋನ್ ಮಾಡ್ತಾ ಇದೆ, ನಮ್ಮ ಅಮ್ಮ ಕಾಣಂಗಿಲ್ಲ, ನನ್ನ ಗಂಡನೇ ಕಾಣಂಗಿಲ್ಲ, ನನ್ನ ಮಗಳನ್ನೇ ಕಾಣಂಗಿಲ್ಲ. ಪ್ರಿಯ ಮಕ್ಕಳೇ, ಸರಿಯಾಗಿ ಜೀವಿಸಿದಾಲ್, ಚೆನ್ನಾಗಿ ಜೀವಿಸಿದಾಲ್, ದೇವರ ಸನ್ನಿಧಿಯಲ್ಲಿ ನಮಗೆ ಸೇರಕ್ಕೆ ಪರಲೋಕಕ್ಕೆ ನಮ್ಮ ಆಸ್ತಿ ಎಲ್ಲಿ ಇದೆನೋ ಪರಲೋಕದಲ್ಲಿ ಇದೆ. ನನ್ನ ಆಸ್ತಿ ಎಲ್ಲ ಎಲ್ಲಿ ಇದೆ? ಪರಲೋಕದಲ್ಲಿ ಇದೆ. ಈ ಲೋಕದಲ್ಲಿ ನನಗೇನಿದೆಯಲ್ಲ, ದೊಡ್ಡ ಮನೆ ಇರ್ಬೋದು, ಕಾರ್ ಇರ್ಬೋದು, ಬಂಗ್ಲಾ ಇರ್ಬೋದು, ತೋಟವಿರ್ಬೋದು, ನನಗೇನಿದೆಯಲ್ಲ ಅದೆಲ್ಲ ಸ್ವಲ್ಪ ದಿನಕ್ಕೆ ಮಕ್ಕಳೇ, ಅದೆಲ್ಲ ಮಾಯ. ಒಂದು ಭೂಕಂಪ ಬಂದಿದೆ ಸಾಕು, ಒಂದು ಭಯಂಕರ 2 ದಿನ ನಿಲ್ಲಾತ ಮಳೆ ಬಂದಿದೆ ಸಾಕು, ಎಲ್ಲ ಮುಳುಗಿ ಹೋಗುತ್ತೆ, ಎಲ್ಲ ಹೋಗಿ ಬಿಡ್ತತೆ. ಶಾಶ್ವತವಾಯ ಒಂದು ಯಾವುದನ್ನು ಹೇಳಿದ? ಪರಲೋಕವೇ. ಪರಲೋಕವೇ. ಆ ಪರಲೋಕದಲ್ಲಿ ಕರೆಯಲ್ಪಟ್ಟ ಜನಗಳೇ ಕರ್ಕೊಂಡು ಹೋಗಕ್ಕಾಗಿ ಯೇಸು ಬರ್ತತೆ. ನೀವು ಸಿದ್ಧವಾಗತ್ತವ್ರೆ, ಇವತ್ತೇ ಸಿದ್ಧವಾಗಬೇಕು. ನಾನು ದೇವರ ಚದೆ ಹೋಗಬೇಕು, ನಾನು ನನ್ನ ತಂದೆ ಚದೆಯಲ್ಲಿ ವಾಸ ಮಾಡಬೇಕು. ನಾವೆಲ್ಲ ಆರಾಣ ಒಂದೇ ತಂದೆದಿ ಮಕ್ಕಳಾണ് ಮಕ್ಕಳೇ, ಒಂದೇ ತಂದೆದಿ ಮಕ್ಕಳಾണ് ನಾವು, ಬೇರೆಯವರಲ್ಲ. ಒಂದೇ ತಂದೆದಿ ಮಕ್ಕಳಾണ്. ನೀವು ಮರಿಬಾರ್ದು. ಇಲ್ಲಿ ಜಾತಿ ಇಲ್ಲ, ಇಲ್ಲಿ ಯಾವುದೂ ಇಲ್ಲಿ ಒಂದೇ ದೇವರ ಮಕ್ಕಳೇ. ನಾನು ದೇವರ ಮಕ್ಕಳೇ. ಅಕ್ಕ ತಂಗಿಗಳೇ, ಅಣ್ಣ ತಮ್ಮಗಳೇ, ನಿನಗೆ ಹೇಳ್ತಾ ಇದೆ, ನಾವೆಲ್ಲ ಯಾರೋ ಒಂದೇ ತಂದೆದಿ ಮಕ್ಕಳೇ, ಒಂದೇ ತಂದೆದಿ ಮಕ್ಕಳೇ. ಫಿಲಿಪ್ಪಿಯರ್ 3ನೇ ಅಧ್ಯಾಯ 14ನೇ ವಾಕ್ಯ ಓದು. ಎದೆ ಬೊಗ್ಗಿದವನಾಗಿ ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನ ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನ ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ಪ್ರಿಯ ಮಕ್ಕಳೇ, ನಮ್ಮ ದೇವರು ನಮ್ಮ ಕರೆದಿದ್ದದೆ ಸಾಮಾನ್ಯ ಕರುವಿಕೆ ಅಲ್ಲ, ಸಾಮಾನ್ಯವಾಗಿಯ ಕರುವಿಕೆ ಅಲ್ಲ, ಪಿನ್ನೆಯೋ ದೊಡ್ಡ ಕರುವಿಕೆയാണ് ಮಾಡಿದದೆ. ಎಲ್ಲಿ ಹೋಗಕ್ಕಾಗಿ? ಪರಲೋಕ ಹೋಗಕ್ಕಾಗಿ. ಪರಲೋಕದಲ್ಲಿ ಇರಿನ ಶಾಸ್ತ್ರವೆಲ್ಲ ನಮಗೆ ಕೊಡುವುದಕ್ಕಾಗಿയാണ് ದೇವರು ನಮ್ಮ ಕರೆದಿದ್ದದೆ. ನಾವು ಅದಕ್ಕಾಗಿ ಏನು ಮಾಡಬೇಕು? ಅಲ್ಪದವಾದ ಕರೆ ಅದನ್ನು ನಮ್ಮ ದೇವರು ನಮ್ಮ ಪ್ರತಿಯೊಬ್ಬರನ್ನೇ ಕರೆದಿದ್ದದ. ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ. ನಾವು ಒಂದೇ ಗುರಿ. ನಮ್ಮ ಗುರಿ ಯಾವುದು? ಪರಲೋಕ. ನಾವೆಲ್ಲ ಪರಲೋಕ ಹೋಗೋಣ ಒಟ್ಟಗಾರಾಣ. ಕರುವಿಕೆ ಯಾರಲ್ಲಿ ಇದೆಯೋ ಅವರು ಎಡಗಡ ನೋಡೋದಿಲ್ಲ, ಬಲಗಡ ನೋಡೋದಿಲ್ಲ, ಹಿಂದಿರುಗಿ ನೋಡೋದಿಲ್ಲ. ಅವರು ಎಲ್ಲಿ ನೋಡ್ತತೆ? ಯೇಸುವಿനെ ನೋಡಿಕೊಂಡು ಅವರು ಓಡ್ತತೆ. ಓಡಿದಾಲ್ ದೇವರು ನಿನ್ನೆ ಕರೀತಾ ಇದೆ. ನೀ ಕರೆದು ದೇವರ ಸನ್ನಿಧಿಯಲ್ಲಿ ನೀ ಸೇರಿದಾಲ್ ದೇವರು ನಿನಕ್ಕೆಲ್ಲ ವಿಧ ಆಶೀರ್ವಾದ ಕೊಡ್ತತೆ, ಶಾಂತಿ ಸಮಾಧಾನ ಕೊಡ್ತತೆ, ನೆಮ್ಮದಿ ಕೊಡ್ತತೆ, ಪಾಪದ ಬಿಡುಗಡೆ ಕೊಡ್ತತೆ, ರೋಗದ ಬಿಡುಗಡೆ ಕೊಡ್ತತೆ, ಸ್ವರ್ಗಕ್ಕೆ ಹೋಗೋಕೆ ದಾರಿ ಕೊಡ್ತತೆ. ಪ್ರಿಯ ಮಕ್ಕಳೇ, ನಾವು ಸ್ವರ್ಗದಲ್ಲಿ ಸೇರಬೇಕು, ದೇವರ ಚದೆಯಲ್ಲಿ ಸೇರಬೇಕು. ದೇವರು ನನ್ನೇ ಕರೆದಿದ್ದದಾಡ. ಒಂದು ಕಾಲದಲ್ಲಿ ದೇವರು ನನ್ನನ್ನು ಕರೆದಿದ್ದದಾಡ. ಪ್ರಿಯ ಮಕ್ಕಳೇ, ನಾವು ಯಾವಾಗಲೂ ದೇವರ ಮುಖ ನೋಡಿಕೊಂಡೆ ಜೀವಿಸುವವರಾಗಿರಬೇಕು. അതുപോലെ ಒಂದು ಪೇತ್ರ 3ನೇ ಅಧ್ಯಾಯ 9ನೇ ವಾಕ್ಯ. ಅಪಕಾರಕ್ಕೆ ಅಪಕಾರವನ್ನ ಕಿವಿಯಿಟ್ಟು ಕೇಳು, ಕಿವಿಯಿಟ್ಟು ಕೇಳು. ಅಪಕಾರಕ್ಕೆ ಅಪಕಾರವನ್ನ ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಅಪಕಾರಕ್ಕೆ ಅಪಕಾರವನ್ನು ನಿಂದಕ್ಕೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಆಶೀರ್ವದಿಸು. ಇದಕ್ಕಾಗಿ ದೇವರು ನಿಮ್ಮನ್ನ ಕರೆದನಲ್ಲ. ನೋಡೋ, ನೀನು ಆಶೀರ್ವದಿಸಿದಾಲ್ ನಿನ್ನ ಮಕ್ಕಳೇ ಯಾರು ಆಶೀರ್ವದಿಸುತ್ತೆ? ದೇವರ ಆಶೀರ್ವದಿಸುತ್ತೆ. ನೀ ಬೇರೆಯವರಿಗೆ ಶಾಪ ಕೊಟ್ಟಿದ್ದಾಲ್, ಅವಳು ನಿನಗೆ ಶಾಪ ಕೊಟ್ಟಿದ್ದು. ನೀನು ತಿರುಗಿ ನೀ ಹಾಳಾಗಿ ಹೋಗಲಿ. ಪಿನ್ನ ಮಣ್ಣು ಕೊರೆ ಬಾರಿ ಹಿಂಗೆ ನಾನು ಇಲ್ಲಿ ಊರಿಗೆ ಬಂದಿರಂಗ ಆಮೇಲೆ ಅದಕ್ಕೆ ನೋಡ್ತಾ ಇದ್ದೆ, ಕೇಳ್ತಾ ಇದ್ದೆ. ಮಣ್ಣು ಮಾರಿ
ಹಿಂಗೆ ತೋರಿ ಏನೋ ಹೇಳ್ತಾ ಇದ್ದೆ, ನನಗೆ ಗೊತ್ತಲ್ಲ. ನಿನಕ್ಕೆ ನಾಚವೇ ನೀ ಹಂಗೆ ಏನೋ ಮಾಡಿದೆ. നിനക്കും നിന്ന കുടുംബക്കും നിന്ന മക്കളിക്കും ಮೊಮ್ಮಕ್ಕಳಿക്കും ನಾಚಮೆ. ನಾವು ಅಪಕಾರಕ್ಕೆ ಅಪಕಾರ ಮಾಡಬಾರ್ದು, ನಿಂದಕ್ಕೆ ನಿಂದೆ ಮಾಡಬಾರ್ದು. ನಾವು ಏನು ಮಾಡಬೇಕು? ಅವರಿಗಾಗಿ ಪ್ರಾರ್ಥನೆ ಮಾಡಿ ಆಶೀರ್ವಾದ ಹೊಂದಬೇಕು, ಅವರ ಆಶೀರ್ವಾದ ಹೊಂದಬೇಕು. ಪ್ರಿಯ ಮಕ್ಕಳೇ, ನೋಡ, ನಮ್ಮ ಮನೆ ಹತ್ರ ಒಂದು ಶತ್ರು ನಮಗಿದೆಯಲ್ಲ, ನಮ್ಮ ದೂರ ಇರೋ ಸಂಬಂಧಕಾರಕಟ್ಟಲು ಒಳ್ಳೆಯದೇ ಮನೆ ಹತ್ರ ಇರುವ ಶತ್ರುವೆ. ನೀ ಮೈಸೂರಲ್ಲಿ ಆರಾಧನೆ ಮಾಡಕ್ಕೆ ಹೋಯ್ತಾலும், ನೀ ಬ್ಯಾಂಗ್ಳೂರಲ್ಲಿ ಆರಾಧನೆ ಮಾಡಕ್ಕೆ ಹೋಯ್ತಾலும், ಲಾಸ್ಟ್ ಮನೆ ಹತ್ರ ಇರೋವರೇ ನೀ ಸಾಯುವಾಗ ಓಡಿ ಬರಕ್ಕಿದೆ. ನೀ ಅದನ್ನಕ್ಕೇನು ಮಾಡಬೇಕು? ಮನೆ ಹತ್ರ ಇರೋ ಶತ್ರುವಿನೇ ಏನು ಮಾಡಬೇಕು? ಪ್ರೀತಿ ಮಾಡ್ಕೋಬೇಕು. ಪ್ರೀತಿ ಮಾಡಿಲ್ಲ ಎಂಗಿಲ್ ನಿನಗೇನಾಗುತ್ತೆ? ತಂದೆ ನೋಡ್ತಾ ಇದೆ, ನಿನ್ನೆ ನಿಜವಾಗಲೂ ಕರೆದಿದ್ದ ഒരു വ്യക്തിയാണെങ്കിൽ നീ ആർക്കും അപകാരಕ್ಕೆ ಅಪಕಾರ ಮಾಡಕ್ಕೆ ಹೋಗಬೇಡ, ನಿಂದಕ್ಕೆ ನಿಂದೆ ಮಾಡಕ್ಕೆ ಹೋಗಬೇಡ. ನೀ ಏನು ಮಾಡಬೇಕು? ಮೊಣಂಗಾಲು ಊರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಮಾಡಿದಾಲ್ ಪ್ರತಿಕಾರ ಯಾರ್ದಿ? ಯುದ್ಧವಾರ್ದಿ. ಸುಮ್ಮನೆ ಹೇಳಬಾರ್ದು. ಅದೇನು ಮಾಡಬೇಕು? ಅನುಭವದಲ್ಲಿ ತೋರಿಸಬೇಕು, ಕ್ರಿಯೆಯಲ್ಲಿ ತೋರಿಸಬೇಕು. ಕ್ರಿಯೆ ಇರಬೇಕು. ಕ್ರಿಯೆ ಇಲ್ಲದೆ ನೀ ಸುಮ್ಮನೆ ತೋರಿಸಿದ ಹೇಳಿದಕ್ಕೆ ಉಪಯೋಗವಿಲ್ಲ. ಕ್ರಿಯೆಯಲ್ಲಿ ತೋರಿಸಬೇಕು. ಆಮೇಲೆ ಇನ್ನೊಂದು ವಾಕ್ಯ ಓದು ಮಗ, ಕೊಲೋಸ್ಯರ್ 3ನೇ ಅಧ್ಯಾಯ 15ನೇ ವಾಕ್ಯ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ನೋಡು ಮಕ್ಕಳೇ, ದೇವರು ನಮ್ಮ ಕರೆದಿದೆ ಯಾತಕ್ಕೆ? ಸಮಾಧಾನ ಕೊಡುವುದಕ್ಕಾಗಿ. ಈ ಲೋಕದಲ್ಲಿ ನೀವರು ಸೀರಿಯಲ್ ನೋಡಿದಕ್ಕೋ, ಧಾರಾವಾಹಿ ನೋಡಿದಕ್ಕೋ, ಪಿಕ್ಚರ್ ನೋಡಿದಕ್ಕೋ, ಕೆಟ್ಟ ಕೆಲಸ ಮಾಡಿದಕ್ಕೋ, 2 ಬಾಟಲ್ ಕುಡಿದಲ್ಲಿ ಹಣ ಮರಕಳಗ ಮಲಗಿದಕ್ಕೋ ಯಾವ ಸಮಾಧಾನವೂ ಇಲ್ಲ ಮಕ್ಕಳೇ. ಯಾವ ಸಮಾಧಾನ? ಈ ಲೋಕ ಕೊಡುವ ಸಮಾಧಾನ ಶಾಶ್ವತವಲ್ಲ. ದೇವರು ಕೊಡುವ ಸಮಾಧಾನ ಶಾಶ್ವತವಾയ സമാധാനമാണ്. ആ ಶಾಶ್ವತವಾയ സമാധാനം ಕೊಡುವುದಕ್ಕಾಗಿയാണ് ನಮ್ಮ ಪ್ರತಿಯೊಬ್ಬರನ್ನ ದೇವರೇ ಕರೆದಿದೆ. ದೇವರು ನಮ್ಮ ಯಾತಕ್ಕೆ ಕರೆದಿದೆ? ಸಮಾಧಾನ ಕೊಡುವುದಕ್ಕಾಗಿ. ಈ ಲೋಕ ಕೊಡುವ ಸಮಾಧಾನ ಶಾಶ್ವತವಲ್ಲ ಮಕ್ಕಳೇ. ಈ ಲೋಕ ಕೊಡುವ ಸಮಾಧಾನ ಶಾಶ್ವತವಲ್ಲ. എൻ്റെ ದೇವರಿಂದ ನೀ ಕಣ್ಣೀರು ಸುರಿಸಿ, ಮೊಣಂಗಾಲು ಊರಿ, ಒಂದು 10-15 ನಿಮಿಷ, ಒಂದು ಅರ್ಧ ಗಂಟೆ, 1 ಗಂಟೆ ಪ್ರಾರ್ಥನೆ ಮಾಡಿ, ಬೈಬಲನ್ನು ಓದಿ, ಅದು ಓದಿದವನ್ನು ಧ್ಯಾನ ಮಾಡಿ ಎದ್ದು ನೋಡು. ಒಂದು ಬಂಗಾರ ಕಟ್ಟಿ ನಿನಗೆ ಸಿಕ್ಕಿದ ಪೋಲು ಸಂತೋಷ ಬರೋದಿಲ್ಲ. എൻ്റെ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಎದ್ದೊಳುವಾಗ ಆ ಸಂತೋಷ ಹೇಳಕ್ಕಾಗೋದಿಲ್ಲ. ಅದು ಅನುಭವಿಸಿನವರಿಗೂ ಗೊತ್ತು. ನಾವು ಅನುಭವಿಸಿ ನೋಡಬೇಕು. ಇನ್ನೊಂದು ವಾಕ್ಯ ಓದು, 1 ಪೇತ್ರ 5ನೇ ಅಧ್ಯಾಯ 10ನೇ ವಾಕ್ಯ. ಕ್ರಿಸ್ತನ ನಿಮ್ಮನ್ನ ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟು ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಮಗ, ಪ್ರಿಯ ಮಕ್ಕಳೇ, ನಿತ್ಯವಾದ ಪ್ರಕಾಶವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದೆ. ಯಾತಕ್ಕೆ ಕರೆದಿದೆ? ನಿತ್ಯವಾದ ಪ್ರಕಾಶವನ್ನು ಕೊಡುವುದಕ್ಕಾಗಿ. ನಾವು ಕತ್ತಲೆಯಲ್ಲಿ ಹೋಗುವುದಕ್ಕಲ್ಲ, ಕತ್ತಲೆಯೆಲ್ಲ ಬಿಟ್ಟು ನಾವು ಬಂದಿದವರ ಆ ನೀತಿ ಸೂರ್ಯನಾಯ ದೇವರದಿ ಸನ್ನಿಧಿಯಲ್ಲಿ ನಾವು ಬಂದಾಗ ದೇವರು ನಮಗೇನು ಕೊಡ್ತತೆ? ನಿತ್ಯವಾದ ಪ್ರಕಾಶವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದನು. ಆದರೂ ಸ್ವಲ್ಪ ಕಾಲತ್ತೈಕೆ ಈ ಲೋಕದಲ್ಲಿ ನಮಗೆ ಅನೇಕ ಕಷ್ಟಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ರೋಗ ಬರ್ಬೋದು, ಅನೇಕ ಕಷ್ಟ ಬರ್ತತೆ. ಅದೆಲ್ಲ ನಾವು ಏನು ಮಾಡಬೇಕು? ಇದೆಲ್ಲ ಈಸಿಯಾಗಿ, ಇದೆಲ್ಲ ಸ್ವಲ್ಪ ಕಾಲತ್ತೈಕೆ ಅಪ್ಪ, ನಾನು ಆಮೇಲೆ ಎಲ್ಲಿ ಹೋಗುತ್ತೆ? ನನ್ನ ತಂದೆ ಹತ್ರ ಹೋಗುತ್ತೆ. ಓಹ್, ಅಲ್ಲಿದು ಸಂತೋಷ ಹೇಳಕ್ಕಾಗೋದಿಲ್ಲ.
ಅಲ್ಲಿಗೆ ಹೋಗುತ್ತಲ್ಲ ಯೋಜನೆ ಮಾಡಿಕೊಂಡೆ ನಾವು ದೇವರ ಸನ್ನಿಧಿಯಲ್ಲಿ ಕರೆದಿದ್ದ ನಾವು ಕರೆಯಲ್ಪಟ್ಟ ನಾವು ಪ್ರತಿಯೊಬ್ಬರು ಸರಿಯಾಗಿ ಜೀವಿಸಬೇಕು. ಹಾಗೆ ಜೀವಿಸಿದಾಲ್ ನಮಗೆ ಎಲ್ಲಿ ಹೋಗೋಕ್ಕಾಗುತ್ತೆ? ಸ್ವರ್ಗ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ. ಅದು ಶಾಶ್ವತವಾದ ರಾಜ್ಯಮಾನ, ಶಾಶ್ವತವಾದ. ಈ ಲೋಕವೆಲ್ಲ ಸ್ವಲ್ಪ കാലത്തേക്ക് മാത്രം, ಸ್ವಲ್ಪ കാലത്തേക്ക്. അയ്യോ എനിക്ക് ക്യാൻസറാണ്, എൻ്റെ കണ്ണെനിക്ക് പരാലിസിസാണ്, എൻ്റെ ಮನೆಯಲ್ಲಿ ಶಾಂತಿಯಿಲ್ಲ, എൻ്റെ ಮನೆಯಲ್ಲಿ ಸಮಾಧಾನವಿಲ್ಲ. ನೀ ಹಾಗೆಲ್ಲ ಯೋಜನೆ ಮಾಡ್ಬೋದು ಪ್ರಿಯ ಮಕ್ಕಳೇ. ಅದೆಲ್ಲ ಸ್ವಲ್ಪ ಕಾಲത്തേക്ക്. ಆಮೇಲೆ ನಮಗೆ ಎಲ್ಲಿ ಹೋಗೋಕ್ಕಾಗುತ್ತೆ? ಕಾಣುವುದೆಲ್ಲ ತಾತ್ಕಾಲಿಕವಾಗಿದೆ. ಅದೇ ಸಮಯ ನಮ್ಮ ಶಾಶ್ವತವಲ್ಲ. ಈಗ ಲೋಕದಲ್ಲಿ ಕಾಣುന്ന ഒന്നും ಶಾಶ್ವತವಲ್ಲ ಮಕ್ಕಳೇ. ಶಾಶ್ವತವಾದ ഒരു ನಿತ್ಯವಾದ ರಾಜ್ಯದಲ್ಲಿ ನಾವು ಸೇರಬೇಕು. ಅതാണ് ನಿತ್ಯರಾಜ್ಯಂ, ಸ್ವರ್ಗರಾಜ್ಯಂ. ಕರೆಯಲ್ಪಟ್ಟ ಮಕ್ಕಳೇ ಅಲ್ಲಿ ಹೋಗಕ್ಕೆ ರೆಡಿಯಾಗೋತ್ತವ್ರು ಇವತ್ತು തന്നെ ರೆಡಿಯಾಗು. ನಾನು ನಿಮಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೆ. ನಿಮ್ಮ ಕಷ್ಟಗಳು ಏನಿದೆಯೋ, ರೋಗಗಳು ಏನಿದೆಯೋ, ಸಮಸ್ಯೆಗಳು ಏನಿದೆಯೋ, ನೀ ದೇವರಿಗೆ ಮುಂದೆ ಮೊಣಂಗಾಲು ಊರಿ ಕಣ್ಣೀರು ಸುರಿಸಿ ದೇವರಿಗೆ ಬೇಡ್ಕೋ. ಮೊಣಂಗಾಲು ಊರಕ್ಕಾಗುന്നವರು ಮೊಣಂಗಾಲು ಊರಿ 2 ಕೈಗಳ ಮೇಲೆ ಕತ್ತಿ, ದೇವರೇ ನಾನು ಯಾವುದೂ ಇಲ್ಲ, ನೀ ನನ್ನೇ ಕರ್ಕೊಂಡು ಹೋಗಬೇಕು, ಆ ಪರಲೋಕದಲ್ಲಿ ನಾನು ಸೇರಬೇಕು, ನಾನು ನಿನ್ನ ಸನ್ನಿಧಿಯಲ್ಲಿ ಓಡಿ ಬರಬೇಕು. ಈ ಲೋಕದಲ್ಲಿ ಕಾಣುന്ന ഒന്നും ಶಾಶ್ವತವಲ್ಲ, ಶಾಶ್ವತವಾದ ರಾಜ್ಯದಲ್ಲಿ ನಾನು ಸೇರಬೇಕು ಅನ್ನೋ ಒಂದು ಆಸೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೋ. ಹಾಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ನಿನಗೆ ಸ್ತೋತ್ರವಾಗಲಪ್ಪ. ನಿನ್ನ ಸನ್ನಿಧಿಯಲ್ಲಿ ಇಷ್ಟು ಟೈಮ್ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೂ ಅಪ್ಪ ವಾಕ್ಯ ಹೇಳುವುದಕ್ಕೂ ನೀ ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರಪ್ಪ. ಎಲ್ಲ ನೆನಕು ಗೊತ್ತಿದ್ದಪ್ಪ. ನೀ ಒಬ್ಬರೊಬ್ಬರದೇ ಹೃದಯಾಂತರಗಳೇ ನೀ ಶೋಧನೆ ಮಾಡುವ ದೇವರಾಣಪ್ಪ. ಪರಿಶುದ್ಧವಾಗಿ ನಿನ್ನ ಸನ್ನಿಧಿಯಲ್ಲಿ ಬರುವುದಕ್ಕೆ ಪ್ರತಿಯೊಬ್ಬರನ್ನೇ ಸಹಾಯ ಮಾಡಪ್ಪ. ಪರಿಶುದ್ಧನಾಯ ದೇವರ ಸನ್ನಿಧಿಯಲ್ಲಿ ನಾ ಪರಿಶುದ್ಧತೆಯೋടെ ಬರುವುದಕ್ಕೂ ನಿನ್ನ ರಕ್ತದಲ್ಲಿ ನಮ್ಮನ್ನು ತೊಳೆದು ಶುದ್ಧಿ ಮಾಡಿ ನಿನ್ನ ರೆಕ್ಕ ಕೆಳಗಡೆ ನಮ್ಮನ್ನು ಮರ ಮಾಡಪ್ಪ. ಯೇಸುವೇ, ನಿನ್ನ 10,000 ಜನ, ನಿನ್ನ ವಲದಗಡೆ 10,000 ಜನ ಸತ್ತು ಬಿದ್ದಿದ್ದಾಲು ನಿನ್ನ ಹತ್ರ ಯಾವ ಬಾಧೆಯು ಬರುವುದಿಲ್ಲ ಅದು ಹೇಳಿದಲ್ಲಪ್ಪ. ಯಾವ ಬಾಧೆಯು ಬರಬಾರ್ದಪ್ಪ, ನೀ ಕಾಪಾಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಮುಟ್ಟಪ್ಪ, ಅವರ ಶರೀರದಲ್ಲಿ ನೀ ಮುಟ್ಟಪ್ಪ. ಬಾಧಗಳು ನೀ ತೆಗೆದಾಕಪ್ಪ. ಹೊಟ್ಟೆ ನೋವು, ಕಾಲು ನೋವು, ಬೆನ್ನು ನೋವು, ತಲೆ ನೋವು ಎಲ್ಲ ಈ ನಿಮಿಷಮೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಟ್ಟು ತೊಲಗಲಿ. ದೇವರೇ, ನೀ ಅಲ್ಪುದ ಮಾಡಪ್ಪ, ಕೈ ಬಿಡಬೇಡಪ್ಪ. ಜೀವ ಸ್ವರೂಪನಾದ ದೇವರೇ, ನೀ ಕೈ ಬಿಡಬೇಡಪ್ಪ. ಒಂದು ದಿನ ನಾಶವಾಗಿ ಹೋಗೋದಕ್ಕೆ ನೀ ಬಿಡಬೇಡಪ್ಪ. ಎಲ್ಲ ಪಾಸ್ಟರ್ಮಾರೇ, ಎಲ್ಲ ಅಯ್ಯಗಾರಮಾರೇ, ಎಲ್ಲ ಇವಾಂಜಲಿಸ್ಟ್ಗಳೇ ನೀ ಆಶೀರ್ವದಿಸಪ್ಪ. ಅಪ್ಪ, ಸುವಿಶೇಷ ಎಲ್ಲ ರಾಜ್ಯಗಳಲ್ಲೂ ಹತ್ತೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಅಪ್ಪ, ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ಅವರ ಸತ್ಯದೇವರನ್ನೇ ಕಂಡುಕೊಂಡು ನಿನ್ನ ಕಟ್ಟ ಬಿದ್ದು ಆರಾಧನೆ ಮಾಡಿದ ಮಕ್ಕಳಾಕಿ ಉಪಯೋಗಿಸಪ್ಪ. ಕೈ ಬಿಡಬೇಡಪ್ಪ ಯೇಸುವೇ, ನೀ ಕೈ ಬಿಡಬೇಡಪ್ಪ. ನೀ ರಾಜಾದಿರಾಜನ ದೇವರಾಣಪ್ಪ. ನಾವು ರಾಜಾದಿರಾಜನ ಮಕ್ಕಳಾಗಿ ಜೀವಿಸೋದಕ್ಕೆ ನೀ ಸಹಾಯ ಮಾಡಪ್ಪ ದೇವರೇ. ಕೈ ಬಿಡಬೇಡಪ್ಪ. ಆದಿ ಅವಸಾನ ನೀ ಸದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತಾ ಇದೆ ತಂದೆಯೇ, ಆಮೇನ್.